ಫೇಸ್ಬುಕ್ ಫ್ರೆಂಡ್ ಇಂದ ವರ್ತೂರು ಪ್ರಕಾಶ್ಗೆ ಬಂಧನದ ಭೀತಿ ಎದುರಾಗ್ಬಿಟ್ಟಿದೆ. ನೋಡಿ, ಇದು ಯಾರ್ಯಾರು ಜನಸಾಮಾನ್ಯರು ಒಂದ್ ರೀತಿಯಾಗಿ ಮೋಸ ಹೋಗ್ತಾರೆ, ಯಾಮಾರ್ತಾರೆ ಅನ್ನೋದನ್ನ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಇಲ್ಲಿ ಪ್ರಮುಖ ಜನಪ್ರತಿನಿಧಿಯೊಬ್ರು ಯಾಮಾರಿರುವಂತ ಘಟನೆ ಇದು. ಸೊ ಇದು ಕೂಡ ಇವತ್ತು ಹೆಡ್ಲೈನ್ಸ್ ಆಗ್ಬಿಟ್ಟಿದೆ, ಟ್ರೆಂಡಿಂಗ್ ನಲ್ಲೂ ಕೂಡ ಇದೆ. ಸೊ ಹಾಗಿದ್ರೆ ಈ ಪ್ರಕರಣ ಏನು, ಯಾವ ರೀತಿಯಾದಂತ ಸಂಕಷ್ಟ ಎದುರಾಗ್ಬಿಟ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ವರ್ತೂರು ಪ್ರಕಾಶ್ ಆಪ್ತಿಯನ್ನ ಸೆರೆ ಹಿಡಿಯಲಾಗಿದೆ. ನಿಮಗೆಲ್ಲ ಈ ವಿಚಾರದ ಬಗ್ಗೆ ಮಾಹಿತಿ ಗೊತ್ತಿರಬಹುದು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರಿಗೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡ ಎಂಬಾಕೆಯಿಂದ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಚಿನ್ನದ ವ್ಯಾಪಾರಿಗೆ ಆಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಎಸಗಿದ ಪ್ರಕರಣದಲ್ಲಿ ಮಾಜಿ ಸಚಿವರಿಗೆ ಇದೀಗ ಬಂಧನದ ಭೀತಿ ಎದುರಾಗ್ಬಿಟ್ಟಿದೆ. ತಾನು ವಂಚಿಸಿ ಸಂಪಾದಿಸಿದ್ದ ಚಿನ್ನದಲ್ಲಿ ವರ್ತೂರು ಪ್ರಕಾಶ್ ಅವರಿಗೆ ಸಹಪಾಲು ಕೊಟ್ಟಿದ್ದೇನೆ, ನನಗೆ ಚಿನ್ನದ ವ್ಯಾಪಾರಿ ಸಂಜಯ್ ಬಾಪ್ನಾ ಅವರನ್ನ ಮಾಜಿ ಸಚಿವರೇ ಪರಿಚಯಿಸಿದ್ರು ಅಂತ ವಿಚಾರಣೆ ವೇಳೆ ಆರೋಪಿ ಶ್ವೇತಾ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಫೇಸ್ಬುಕ್ ಫ್ರೆಂಡ್ ಇಂದ ವರ್ತೂರು ಪ್ರಕಾಶ್ಗೆ ಬಂಧನದ ಭೀತಿ ಎದುರಾಗಿದೆ. ಯಾಕಂದ್ರೆ ಆಕೆಯ ಸ್ಟೇಟ್ಮೆಂಟ್ ನಲ್ಲಿ ವರ್ತೂರು ಪ್ರಕಾಶ್ ಅವ್ರಿಗೂ ಕೂಡ ಪಾಲು ಹೋಗುತ್ತೆ ಅಂತ ಹೇಳಿರೋದ್ರಿಂದ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಗೊತ್ತಾಗತ್ತೆ. ಇವತ್ತಿನ ಡೆವಲಪ್ಮೆಂಟ್ ಅನ್ನ ನಾವು ಗಮನಿಸಬೇಕಾಗತ್ತೆ. ಏನಾಗತ್ತೆ, ವಿಚಾರಣೆಗೆ ಕರೀತಾರ, ವಶಕ್ಕೆ ಪಡ್ಕೊಳ್ತಾರ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಗೆಳತಿಯಿಂದ ವಂಚನೆ ವಿಚಾರಣೆಗೆ ಮಾಜಿ ಸಚಿವರು ಗೈರಾಗ್ಬಿಟ್ಟಿದ್ದಾರೆ. ಸೊ ಇವತ್ತು ಏನಾಗತ್ತೆ, ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ಒಳ್ಳೆ ಸ್ಥಾನಮಾನದಲ್ಲಿ ಇದ್ದವರು, ಇದರಿಂದ ಏನ್ ಸಮಸ್ಯೆಗಳಾಗತ್ತೆ ಅಂತ ಗೊತ್ತಿದೆ. ಹೀಗಿರುವಾಗ ಏನಾಗಿದೆ ಈ ಪ್ರಕರಣದಲ್ಲಿ, ನನ್ನ ಪಾತ್ರ ಇಲ್ಲ ಅಂದ್ರೆ ನನ್ನ ಪಾತ್ರ ಇಲ್ಲ ಅಂತ ಹೋಗಿ ಸ್ಟೇಟ್ಮೆಂಟ್ ಕೊಡೋದು, ಅಥವಾ ಅಕಸ್ಮಾತ್ ನನಗೂ ಕೂಡ ವಂಚಿಸಿದ್ದಾರೆ, ನನಗೂ ಕೂಡ ಮೋಸ ಆಗಿದೆ ಅನ್ನೋದಾದ್ರೆ ಅದನ್ನ ಹೇಳಬಹುದು. ಆದ್ರೆ ಇವರು ವಿಚಾರಣೆಗೆ ಗೈಡ್ ಆಗ್ತಾ ಇರೋದ್ರಿಂದ ಸಹಜವಾಗಿಯೇ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಇದೆ.